ವಿಷ್ಣುದಾಸ ಒಂದು ದಿವಸ ಆ ರೀತಿ ಆದರೆ ವಿಚಾರ ಮಾಡಲಿಲ್ಲ, ಮಲಗಿದ. ಎರಡನೇ ದಿವಸವೂ ಕೂಡ ಅದೇ ರೀತಿ ಆಯಿತಂತೆ. ಏನು ಮಾಡಿದರೂ ಗೊತ್ತಾಗ್ತಾ ಇಲ್ಲ. ಸಾಯಂಕಾಲದಲ್ಲಿ ಪೂಜೆ ಎಲ್ಲ ಮುಗಿಸಿ ಬರಬೇಕು, ಆ ಅಡಿಗೆನೇ ಇರ್ತಿದ್ದಿಲ್ಲ, ಪದಾರ್ಥಗಳೇ ಇರ್ತಿದ್ದಿಲ್ಲ, ಮತ್ತೆ ಮಂಗಮಾಯವಾಗ್ತಿತ್ತು. ಮತ್ತೆ ಮರುದಿವಸ ಇದೇ ರೀತಿ 7 ದಿವಸಗಳ ಕಾಲ ಹೀಗಾಯ್ತಂತೆ. ಪಾಕಂ ಕೃತ್ವಾತು ಸಂಸ್ಥಾಪ್ಯ ರಾತ್ರೌ ಪೂಜಾ ವಿಧಿಂ ಪ್ರತಿ ಗತಸ್ತದಾ ಸಮಾಗತ್ಯ ಕಶ್ಚಿತ್ ಚಾಂಡಾಲ ರೂಪಧೃಕ್. ಯಾರು ತಗೊಂಡು ಹೋಗ್ತಿದ್ದಾರೆ ಅಂತಂದರೆ, ಯಾರೋ ಒಬ್ಬನು ಚಾಂಡಾಲದ ರೂಪದಲ್ಲಿ ಬಂದು ಶರೀರ ನೋಡಬೇಕಾದ್ರೆ ಶರೀರಕ್ಕೆ ಸುಮ್ಮನೆ ಚರ್ಮದ ಹೊದಿಕೆ ಹೊಚ್ಚಿದ್ದಾರೋ ಏನೋ ಅಂತ ಅನಿಸ್ತಿರಬೇಕು. ಅಷ್ಟು ಕೃಶಳಾಗಿ ಚಾಂಡಾಲ ರೂಪದ ಧಾರಣೆ ಮಾಡಿಕೊಂಡು ಆ ಪದಾರ್ಥಗಳನ್ನೆಲ್ಲ ಅಪಹರಿಸ್ತಿದ್ದಂತೆ. ಒಂದು ದಿವಸ ಆಗತ್ಯ ಭೋಜನೆ ವಿಪ್ರೋ ಪಾಕಂ ನೈವ ಚ ದೃಷ್ಟವಾನ್ ತತಶ್ಚ ಚಿಂತಾ ಪರಿತ್ಯಜ್ಯ ಶುಶ್ವಾಪ ಚ ತಥೈವ ಹಿ ಏವಂ ಸಪ್ತದಿನಂ ತಸ್ಯ 7 ದಿವಸಗಳ ಕಾಲ ಇದೇ ರೀತಿ ಆಗ್ತಿತ್ತಂತೆ. ಬೆಳಗ್ಗೆ ಪೂಜೆ ಮಾಡ್ತಿದ್ದ, ಮಧ್ಯಾಹ್ನ ಬರ್ತಿದ್ದ, ಅಡಿಗೆ ಮಾಡ್ಕೊಳ್ತಿದ್ದ, ಸಾಯಂಕಾಲ ಪೂಜೆ ತಡವಾಗಿದೆ, ಪೂಜೆ ಮಾಡಬೇಕು ಭಗವಂತಂದು ಅಂತ ಮತ್ತೆ ಹೋಗ್ತಾ ಇದ್ದ. ಷೋಡಶೋಪಚಾರ ಪೂಜೆಯಿಂದ ಭಗವಂತನನ್ನು ಅರ್ಚನೆ ಮಾಡ್ತಿದ್ದ ಪ್ರತಿ ಸಲನೂ ಕೂಡ. ಅವನದೇನು ತಪ್ಪಿದೆ ಪಾಪ? ಪೂಜೆ ಮಾಡೋದು, ಅಡಿಗೆ ಮಾಡೋದು, ಮತ್ತೆ ಪೂಜೆಗೆ ಹೋಗಿ ರಾತ್ರಿ ಬಂದರೆ ಊಟ ಮಾಡಿದ್ರೆ ಆಯಿತು ಅಂತ ವಿಚಾರ ಮಾಡಿ ಅಡಿಗೆ ಮಾಡಿಟ್ರೆ 7 ದಿವಸಗಳ ಕಾಲ. ಏವಂ ಸಪ್ತದಿನಂ ತಸ್ಯ 7 ದಿವಸಗಳಾದರೂ ಕೂಡ ಪ್ರತಿನಿತ್ಯ ಅಡಿಗೆ ಮನೆಯಲ್ಲಿ ಇರ್ತಾನೇ ಇದ್ದಿದ್ದಿಲ್ಲ, ಸುಮ್ಮನೆ ಮಲಗ್ತಾ ಇದ್ದ. ಹೋಗ್ಲಿ ಬಿಡು, ಹಾಗಾದರೆ ನಾಳೆ ನೋಡಿದರೆ ಆಯಿತು ಅಂತ ವಿಚಾರ ಮಾಡಿ ಮರುದಿವಸ ಆಗುವಾಗ ಮಾತ್ರ ಯಾರು ತಗೊಂಡು ಹೋಗ್ತಿದ್ದಾರೆ ಅವರನ್ನಾದರೂ ನಾನು ನೋಡಲೇಬೇಕು ಅಂತ ವಿಷ್ಣುದಾಸ ಪೂಜೆಯನ್ನು ಮುಗಿಸಿ ಬಂದು ಅಲ್ಲಿ ಕೂತ್ಕೊಂಡಿರ್ತಾನೆ. ಅಡಿಗೆ ಎಲ್ಲ ಮಾಡಿ ಬೇಗ ಪೂಜೆ ಮುಗಿಸ್ಕೊಂಡು ಬಂದಂತೆ. ಪೂಜೆ ಮುಗಿಸ್ಕೊಂಡು ಬಂದು ನೋಡಿದರೆ ಒಂದು ಚಾಂಡಾಲ ರೂಪದಿಂದ ಬಂದ ಈ ವ್ಯಕ್ತಿ ಅಡಿಗೆಯನ್ನೆಲ್ಲ ಪದಾರ್ಥಗಳನ್ನೆಲ್ಲ ಎತ್ತುಕೊಂಡು ಓಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ನೋಡಿದ ವಿಷ್ಣುದಾಸ, ಎಲ್ಲೋ ಯಾಕೆ ಓಡಿ ಹೋಗ್ತಾ ಇದ್ದೀ, ನಿಂದ್ರು ಅಂತ ಆ ಶಬ್ದ ಕೇಳಿದ ಕೂಡಲೇ ಇನ್ನೂ ವೇಗವಾಗಿ ಓಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಂತೆ. ಓಡುವಾಗ ವಿಷ್ಣುದಾಸ ಒದರಿದ್ದಂತೆ. ಎಷ್ಟು ಕಾಳಜಿ ಇದೆ ನೋಡ್ರಿ. ಎಲ್ಲೋ ಅಡಿಗೆ ತೊಗೊಂಡು ಹೋಗ್ತಾ ಇದ್ದಿ, ಹೌದು, ಅನ್ನವನ್ನು ತೊಗೊಂಡು ಹೋಗ್ತಿದ್ದಿ, ನಾನು ಬೇರೆ ಏನು ಮಾಡಿಲ್ಲ ಅನ್ನಕ್ಕೆ. ಒಂದು ಕೆಲಸ ಮಾಡು, ಆ ಅನ್ನ ನೀನೇ ಉಣ್ಣು, ಅದ್ರ ಜೊತೆ ಏನಾದರೂ ಬೇಕಾಗ್ತದೆ, ಮನೆಯಲ್ಲಿ ತುಪ್ಪವೂ ಇದೆ, ಅದನ್ನು ತರ್ತಾ ಇದ್ದೇನೆ, ತಗೊಂಡು ನೀನು ಹೋಗಿ ತಿನ್ನು, ಹಾಗೆ ಬಿಡಬೇಡ ಅಂತ ಒದರ್ಲಿಕ್ಕೆ ಪ್ರಾರಂಭ ಮಾಡಿದಂತೆ ವಿಷ್ಣುದಾಸ. ಎಷ್ಟು ಕಾರುಣ್ಯ ಇದೆ ನೋಡ್ರಿ. ಎಷ್ಟು ನಾವೇನಾದರೂ ಆಗಿದ್ದರೆ ಒಂದು ಕಲ್ಲು ತೊಗೊಂಡು ಎಸೆದೇ ಬಿಡ್ತಿದ್ವಿ, ನಿಂದಿರ್ತೀಯೋ ಇಲ್ಲೋ. ನಮ್ಮ ಸ್ವಭಾವ ಇದು. ವಿಷ್ಣುದಾಸನ ಸ್ವಭಾವ ಹೇಗಿದೆ, ಎಷ್ಟು ವಿಚಾರ. ನಾವೇನಾದರೂ ಒಂದು ವೇಳೆ ಯಾರೋ ಒಬ್ಬನು ನಮ್ಮ ಪೆನ್ ಕದ್ರೆ ಸಾಕು, ನಮ್ಮ ಚೀಲ ತೊಗೊಂಡು ಹೋಗ್ತಿದ್ರೆ ಸಾಕು, ಕಲ್ಲು ತೊಗೊಂಡು ಎಸೆದೇ ಬಿಡ್ತೇವೆ. ವಿಷ್ಣುದಾಸ ಆಗೋ ಹಾಗೆ ಹೇಳಿದ್ನಂತೆ, ಎಲ್ಲೋ ಯಾಕೆ ಓಡಿ ಹೋಗ್ತಾ ಇದ್ದಿ, ನಿಂದ್ರು ಬರೀ ಅನ್ನ ಹೇಗೆ ತಿನ್ಲಿಕ್ಕೆ ಸಾಧ್ಯ ನಿನಗೆ, ನಾನು ನಿನಗೆ ಕೊಡ್ತೇನೆ ತಗೋ, ತುಪ್ಪ ಸಮೇತವಾಗಿ ತಿನ್ನು ನೀನು ಅಂತ ತುಪ್ಪ ತಂದಿದ್ದೇನೆ ತಗೋ ಅಂತಂದಾಗ ಆ ಚಾಂಡಾಲ ಧಬ್ಬಂತೂ ಮೂರ್ಛೆ ಹೋಗಿ ಬೀಳ್ತಾನಂತೆ. ನೋಡ್ತಾನೆ ಬಿದ್ದು ಬಿಡ್ತಾನೆ ತಳಗೆ. ಬಿದ್ದಾಕ್ಷಣ ಏನಾಯ್ತು ನಿನಗೆ, ಯಾಕೆ ಹೀಗೆ ಬಿದ್ದಿದ್ದಿ ಅಂತ ಹತ್ರ ಬಂದು ನೋಡಬೇಕಷ್ಟೇ. ಹತ್ರ ಬಂದು ನೋಡಿದರೆ ಏಕದಾ ವಿಷ್ಣುದಾಸಸ್ತು ಕೃತ್ವಾ ನಿತ್ಯ ವಿಧಿಂ ದ್ವಿಜ. ಆ ವಿಷ್ಣುದಾಸ ಈ ಪ್ರತಿನಿತ್ಯ ಮಾಡತಕ್ಕಂತಹ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಆ ವ್ಯಕ್ತಿಯನ್ನು ನೋಡೋಣ ಅಂತ ಬಂದಾಗ ಅವನು ದಬ್ಬಂತ ತಳಗೆ ಬಿದ್ದ ವ್ಯಕ್ತಿಯನ್ನು ಎಚ್ಚರಿಸಿ ಕೇಳೋಣ, ಯಾಕೆ ಹೀಗೆ ಮಾಡ್ತಿದ್ದಿ, ಯಾಕೆ ಈ ಅಪಹಾರ ಮಾಡ್ತಿದ್ದಿ ನೀನು ಅಂತ ಕೇಳಬೇಕು ಅಂತ ಹತ್ರ ಹೋದರೆ ದಿವ್ಯ ರೂಪನಾದ್ನಂತೆ. ಯಾರದು? ದಾಮೋದರ ರೂಪಿ ಭಗವಂತನೇ ಅಲ್ಲಿ ಪ್ರತ್ಯಕ್ಷನಾಗಿದ್ದಂತೆ. ಕಾರ್ತೀಕ ಮಾಸ ಅಥೋತ್ತಿತಂ ತಮೇವಾಸೌ ವಿಷ್ಣುದಾಸೋ ವ್ಯಲೋಪಯತ್ ಸಾಕ್ಷಾನ್ ನಾರಾಯಣಂ ದೇವಂ ಶಂಖಚಕ್ರ ಗದಾಧರಂ. ಕ್ಷಣ ಮಾತ್ರದಲ್ಲೇ ಅಲ್ಲಿ ಬಿದ್ದ ವ್ಯಕ್ತಿಯನ್ನು ನೋಡೋಣ ಅಂತ ವಿಷ್ಣುದಾಸ ಹೋದರೆ ಅಲ್ಲಿ ನೋಡಿದರೆ ಚತುರ್ಭುಜನಾಗಿ ಭಗವಂತ ಸಾಕ್ಷಾತ್ ನಾರಾಯಣನೇ ಪ್ರತ್ಯಕ್ಷನಾದಂತೆ. ಏನೇನು ಧಾರಣೆ ಮಾಡಿದ್ದ? ಶಂಕರ ಚಕ್ರ ಗದಾಧರಂ. ಶಂಖ ಚಕ್ರ ಗದೆ ಇವನೇ ಮೊದಲಾದವುಗಳನ್ನು ಹಿಡ್ಕೊಂಡಿದ್ದಂತೆ. ಪೀತಾಂಬರಂ ಚತುರ್ಬಾಹುಂ. 4 ಕೈಗಳಿಂದ ಪೀತಾಂಬರಧಾರಿಯಾದ ಶ್ರೀವತ್ಸಾಂಕ ಚಿಹ್ನೆಯನ್ನು ಧರಿಸಿದ ಕಿರೀಟಧಾರಿಯಾದ ಭಗವಂತನ ಸಾಕ್ಷಾತ್ಕಾರ ಆ ವಿಷ್ಣುದಾಸನಿಗಾಯ್ತಂತೆ. ವಿಷ್ಣುದಾಸ ಭಗವಂತನನ್ನು ಪ್ರತ್ಯಕ್ಷವಾಗಿ ನೋಡಿದ್ನಲ್ಲ, ಕೈ ಕಾಲು ಮುಖ ಬಾಯಿ ಎಲ್ಲ ಸ್ತಬ್ಧ ಆಯ್ತಂತೆ.
ಈ ಸ್ತಬ್ಧ ಆದದ್ದು ಈ ವಿಷಯ ಕೇಳಿದರೆ ನಿಮಗೆ ಹಿಂದೆ ಹೋಗ್ರಿ ಒಂದ್ಸಲ ನೆನಪಾಗ್ತದೆ. ಎಲ್ಲಿ ಧ್ರುವಕುಮಾರನ ಕಥೆ ನೆನಪಾಗ್ತದೆ. ಭಾಗವತಕ್ಕೂ ಅಲ್ಲಿ ಬಂದಿರತಕ್ಕಂತಹ ವಿಷಯಕ್ಕೂ ವ್ಯತ್ಯಾಸ ಇಲ್ಲ. ಇದ್ದಕ್ಕಿದ್ದ ಹಾಗೆ ನಾವು ಬಹಳ ಪೂಜ್ಯ ಭಾವನೆಯಿಂದ ಯಾರನ್ನು ನೋಡ್ತಿರ್ತೇವೋ, ಭಕ್ತಿಯಿಂದ ಯಾರನ್ನು ನೋಡ್ತಿರ್ತೇವೋ ಅವರೇ ಇದ್ದಕ್ಕಿದ್ದ ಹಾಗೆ ಎದುರಿಗೆ ಬಂದು ಬಿಟ್ರೆ ನಮ್ಮ ಕಾಲುಗಳೇ ಸ್ತಬ್ಧವಾಗ್ತಾವಂತೆ. ನೋಡ್ರಿ, ವಿಚಾರ ಮಾಡಿರಿ. ಇದ್ದಕ್ಕಿದ್ದ ಹಾಗೆ ಯಾರಾದರೂ ಸ್ವಾಮಿಗಳು ಎದುರಿಗೆ ಬಂದುಬಿಟ್ರೆ ನಾವು ನಡಗಲಿಕ್ಕೆ ಅಂತ ಪ್ರಾರಂಭ ಮಾಡ್ತೇವೆ. ಮಾತೇ ಹೊರಡೋದಿಲ್ಲ ಬಾಯಲ್ಲಿ, ಏನೇನೋ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಾಗೆ ವಿಷ್ಣುದಾಸನಿಗಾಗುವಾಗ ಭಗವಂತ ಪ್ರತ್ಯಕ್ಷನಾಗಿದ್ದನ್ನು ನೋಡಿ ಕೈಗಾಲುಗಳೆಲ್ಲ ಸ್ತಬ್ಧವಾದುವಂತೆ. ಸ್ತಬ್ಧವಾದಾಗ ಭಗವಂತನೇ ವಿಚಾರ ಮಾಡಿದ, ಅನುಗ್ರಹ ಮಾಡ್ತೇನೆ ನಿನಗೆ ಅಂತ. ಇತೀಸ್ತುವಸ್ತಥಾ ವಿಷ್ಣು ಭಕ್ತ ಮಾಲಿಂಗ್ಯ ಸತ್ವರಂ. ಅವನನ್ನು ನೋಡಿದ ಕೂಡ್ಲೇನೆ ಭಗವಂತ ಆಲಿಂಗನೆ ಮಾಡಿಕೊಂಡಂತೆ. ಆಲಿಂಗನೆ ಅಂತಂದಾಗ ನೆನಪಾಗ್ತದೆ, ಎಲ್ಲಿ ರಾಮಾಯಣದಲ್ಲಿ ಆಗುವಾಗ ಆಲಿಂಗನೆ ಮಾಡಿಕೊಂಡ ಭಗವಂತ ಯಾರನ್ನ? ಮುಖ್ಯ ಪ್ರಾಣದೇವರನ್ನ ಆಲಿಂಗನೆ ಮಾಡಿಕೊಂಡಂತೆ. ಏನು? ಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾಧದೌ. ಆ ಚೂಡಾಮಣಿ ಕೊಡ್ಲಿಕ್ಕೆ ಅಂತ ಸೀತಾದೇವಿ ಮುಖ್ಯ ಪ್ರಾಣದೇವರ ಕೈಯಲ್ಲಿ ಕೊಟ್ಟಾಗ ಆ ಮುಖ್ಯ ಪ್ರಾಣದೇವರು ಭಗವಂತನ ಪಾದಕ್ಕೆ ಅಂತ ಆ ಚೂಡಾಮಣಿ ತಂದಿಟ್ರಂತೆ. ಇಟ್ಟಾಗ ಅವರ ಎರಡೂ ಭುಜಗಳನ್ನು ಹಿಡ್ಕೊಂಡು ಆಲಿಂಗನೆ ಮಾಡಿಕೊಂಡು ಅವನಿಗೆ ಸ್ವಾರೋಪ್ಯವಾದ ಒಂದು ಮೋಕ್ಷವನ್ನೇ ಪ್ರದಾನ ಮಾಡಿದ ಅಂತ ಹೇಳಿದ್ರೆ, ಇಲ್ಲಿಯೂ ಕೂಡ ವಿಷ್ಣುದಾಸನಿಗಾಗುವಾಗ ಇತಿ ಸ್ತುತಸ್ತಥಾ ವಿಷ್ಣು ಭಕ್ತ ಮಾಲಿಂಗ್ಯ ಸತ್ವರಂ ಸ್ವಾರೋಪ್ಯ ಮಾತ್ಮನೋ ದತ್ವಾ. ಸ್ವಾರೋಪ್ಯ ಅಂತ ಒಂದು ಮೋಕ್ಷ ಇದೆ, ಆ ಮೋಕ್ಷವನ್ನೇ ಕೊಟ್ಟನಂತೆ ಭಗವಂತ. ಈ ಬ್ರಾಹ್ಮಣನನ್ನು ನೋಡಿ ಅವನು ಮಾಡ್ತಕ್ಕಂತಹ ಷೋಡಶೋಪಚಾರ ಪೂಜೆಯನ್ನು ಏಕ ತುಳಸೀದಲ ಮಾತ್ರೇಣ, ಒಂದೇ ತುಳಸಿಯನ್ನು ಅರ್ಚನೆ ಮಾಡೋದ್ರಿಂದ ಎಷ್ಟು ಪುಣ್ಯ ಕೊಡ್ತಾನೆ ಭಗವಂತ. ಇವನು ಪ್ರತಿನಿತ್ಯ ಅನ್ನವನ್ನೇ ಪರಾನ್ನವನ್ನಂತರೂ ಬಿಟ್ಟಿದ್ದ. ಅನ್ನವನ್ನು 7 ದಿವಸಗಳ ಕಾಲ ಅನ್ನ ಸಿಗಲಿಲ್ಲ. ಅನ್ನವನ್ನು ಬಿಟ್ಟು ಉಪವಾಸದಲ್ಲಿ ಭಗವಂತನ ಪೂಜೆಯನ್ನು ಮಾಡ್ತಕ್ಕಂತಹ ವಿಷ್ಣುದಾಸನನ್ನು ಭಗವಂತ ಕೈಯಿಂದ ಎತ್ತಿ ಆಲಿಂಗನೆ ಮಾಡಿಕೊಂಡು ಆ ಧ್ರುವಕುಮಾರನಿಗೂ ಹಾಗಾಗಿತ್ತು, ಮುಖ್ಯ ಪ್ರಾಣದೇವರಿಗೂ ಕೂಡ ಹಾಗೇ ಆಗಿತ್ತು. ಅದೇ ಸ್ಥಿತಿ ಎಲ್ಲರಿಗೂ ಕೊಡ್ತೇನೆ ಅಂತಂದ ಭಗವಂತ. ಬ್ರಾಹ್ಮಣ ವಿಷ್ಣುದಾಸ ಅಂತ ಹೇಳಿದರೆ ಯಾರ್ಯಾರು ವಿಷ್ಣುದಾಸ ಅಂತ ಹೇಳಿದರೆ ಆ ಹೆಸರಿನಲ್ಲೇ ಗೊತ್ತಾಗ್ತದೆ. ಹೆಸರು ಯಾರಾದರೂ ಇವತ್ತಿನ ಹೆಸರು ಹಾಗಿಟ್ಕೊಳ್ತಾರ? ದುರ್ಯೋಧನ, ರಾವಣ ಹೀಗೆ ಹೆಸರಿಟ್ಕೊಳ್ತಾರ. ಹೆಸರಿನಲ್ಲೇ ಗೊತ್ತಾಗ್ತದೆ ಹೇಗಿಟ್ಕೊಳ್ಬೇಕು ಹೆಸರನ್ನ. ವಿಷ್ಣುದಾಸ, ನರಹರಿ, ಶ್ರೀಹರಿ, ಕೇಶವ, ಮಾಧವ, ಪ್ರದ್ಯುಮ್ನ, ಅನಿರುದ್ಧ, ಕೇಶವ, ಎಷ್ಟು ಹೆಸರಿದೆ ಭಗವಂತಂದು. ಆ ಹೆಸರು ಇಟ್ಟುಕೊಳ್ಬೇಕು ನಾವು ಅಂತ ಇದನ್ನು ನೋಡಿದರೆ ಗೊತ್ತಾಗ್ತದೆ. ಹಾಗಾದರೆ ವಿಷ್ಣುದಾಸನಿಗಾಗುವಾಗ ಭಗವಂತ ಅವನನ್ನು ಎತ್ತಿ ಆಲಿಂಗನೆ ಮಾಡಿಕೊಂಡು ಸ್ವಾರೋಪ್ಯ ಮೋಕ್ಷವನ್ನೇ ಪ್ರದಾನ ಮಾಡಿದ್ದಂತೆ. ಒಳ್ಳೆ ವಿಮಾನ ಬಂತು. ಆ ವಿಮಾನದಲ್ಲಿ ವಿಷ್ಣುದಾಸನನ್ನು ಕುಳ್ಳಿರಿಸಿ ಮೇಲಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದ. ಕರ್ಕೊಂಡು ಹೋಗೋದನ್ನು ಸ್ಪರ್ಧೆ ನಡೆದಿತ್ತು ನೋಡ್ರಿ. ಸ್ಪರ್ಧೆ ಚೋಳರಾಜನಿಗೂ ವಿಷ್ಣುದಾಸನಿಗೂ ಸ್ಪರ್ಧೆ ನಡೆದಿತ್ತು. ಚೋಳರಾಜನಿಗೆ ಎಲ್ಲ ಈ ದಾನ ಯಜ್ಞ ಹೋಮ ಹವನ ನಡೆದಿತ್ತಲ್ಲ, ಆ ನಡೆದ ಕಾಲದಲ್ಲೇನೆ ವಿಮಾನದಲ್ಲಿ ವಿಷ್ಣುದಾಸನನ್ನು ನೋಡಿದ್ದಂತೆ. ಅಲಾಲ ನನಗಿಂತ ಮೊದಲು ಭಗವಂತನ ಸಾಕ್ಷಾತ್ಕಾರ ನಿನಗಾಯ್ತಲ್ಲ, ಹೇಗಾಯ್ತಿದು? ನನಗೆ ಮನಸ್ಸಿಗೆ ಇಷ್ಟು ಬೇಸರ ಆಯಿತು. ಹೋಮ ಮಾಡಿದೆ, ಹವನ ಮಾಡಿದೆ, ದಾನ ಮಾಡಿದೆ, ಇಷ್ಟು ಮಾಡಿದರೂ ಯಾವ ಫಲ ಸಿಗಲಿಲ್ಲಲ್ಲ ನನಗೆ. ಮುದ್ದುಗಲರೇ ಬನ್ನಿ ಇಲ್ಲಿ ಅಂತ ಕರೆದಂತೆ. ಯಾಕೆಂದರೆ ಮುದ್ದುಗಲರನ್ನೇ ಗುರುಗಳನ್ನು ಅಂತ ಮಾಡಿದ್ನಲ್ಲ. ಮುದ್ದುಗಲರೇ ಬನ್ನಿ, ನನ್ನ ಹತ್ರ ಬನ್ನಿ, ಇಲ್ಲಿ ಹೀಗಾಯ್ತು ನೋಡ್ರಿ, ಅಲ್ಲಿ ಹೀಗೆ ಆಗ್ತಾ ಇದೆ, ಏನಿದಕ್ಕೆ ಪರಿಹಾರ ಏನಿದಕ್ಕೆ ಅಂತ ಕೇಳಿದ್ನಂತೆ. ಅಷ್ಟು ಮನಸ್ಸಿಗೆ ಬಹಳ ಬೇಸರ ಮಾಡಿಕೊಂಡು ಚೋಳರಾಜ ವಿಚಾರ ಮಾಡಿದ್ದಂತೆ. ಹಾಗಾದರೆ ಏನೇ ಕಾರ್ಯ ಮಾಡಿದರೂ ಭಕ್ತಿ ಪುರಸ್ಸರವಾಗಿ ನಮ್ರತೆಯಿಂದ ಮಾಡದೇ ಇದ್ದರೆ ಭಗವಂತ ಒಲಿಯೋದಿಲ್ಲ ಅಂತ ರಾಜನಿಗೆ ಸಾಕ್ಷಾತ್ ದೃಷ್ಟಾಂತದಲ್ಲೇ ಕಂಡುಬಿಡ್ತು. ಕಂಡಾಗ ಅವತ್ತೇ ಸಂಕಲ್ಪ ಮಾಡಿದ್ದಂತೆ, ಯಾವಾಗಲೂ ಆ ಚೋಳರಾಜರ ಆಸ್ಥಾನದಲ್ಲಿ ತಮಗೆ ಪುತ್ರರ ಪ್ರಾಪ್ತಿ ಇಲ್ಲಂತೆ. ಅವತ್ತಿನಿಂದಲೇ ಹೇಳ್ತಾ ಇದ್ದಾರೆ. ತನ್ನ ತಂಗಿಗೆ ಮಗ ಇದ್ದಂತೆ. ಆ ಮಗನನ್ನು ಕರೆಸಿ ಆಸ್ಥಾನದಲ್ಲಿ ಕೂಡಿಸಿ, ಇವತ್ತು ನಾನು ಈ ಎಲ್ಲರ ಸಮ್ಮುಖದಲ್ಲಿ ಈ ಅಗ್ನಿಕುಂಡಕ್ಕೆ ಹಾರ್ತೇನೆ ಅಂತ ಚೋಳರಾಜ ಹಾರಿದ್ದಂತೆ. ಆ ಎಲ್ಲ ಚೋಳರಾಜರ ಹಾರೋದನ್ನು ನೋಡಿ ಈ ಮುದ್ದುಗಲರು ತಮ್ಮ ಜಟೆಯನ್ನು ತೆಗೆದು ಅಪ್ಪಳಿಸ್ತಾರಂತೆ. ಆ ಸಿಟ್ಟಿನಿಂದ ಅಪ್ಪಳಿಸಿದರೆ ಭಗವಂತ ಆ ಅಗ್ನಿಕುಂಡದಿಂದಲೇ ಪ್ರತ್ಯಕ್ಷನಾದಂತೆ. ಅಗ್ನಿಕುಂಡದಿಂದ ಪ್ರತ್ಯಕ್ಷನಾಗಿ ಆ ಚೋಳರಾಜನನ್ನು ಕರ್ಕೊಂಡು ಅವನಿಗೂ ಕೂಡ ಮುಕ್ತಿಯನ್ನು ಕೊಟ್ಟರು ಅಂತ ಇಷ್ಟು ಕಥೆಯನ್ನು ಹೇಳ್ತಾರೆ. ಹಾಗಾದರೆ
ತುಳಸಿ ಮಹತ್ವ ಇಷ್ಟಿದೆ. ತುಳಸೀ ದಲವನ್ನು ಭಗವಂತನಿಗೆ ಭಕ್ತಿ ಪುರಸ್ಸರವಾಗಿ ಯಾರಾದರೂ ಶ್ರೀಮಂತರು ಬಂದು ನನ್ನ ಹತ್ರ ಬಂಗಾರ ಇದೆ, ನನ್ನ ಹತ್ರ ವಜ್ರ ಇದೆ, ವೈಡೂರ್ಯ ಇದೆ ಅಂತ ನೇರವಾಗಿ ತಗೊಂಡು ಹೋಗಿ ನಾವು ಭಗವಂತನಿಗೆ ಕೊಡ್ರಿ ಅಂತ ಹೇಳಿದರೆ ತಗೊಳ್ಳೋದಿಲ್ಲಂತೆ ಭಗವಂತ. ಭಗವಂತ ಏನು ತಗೊಳ್ತಾನೆ? ಆ ಬಂಗಾರ ವಜ್ರ ವೈಡೂರ್ಯ ಜೊತೆಯಲ್ಲೇನೆ ಭಕ್ತಿಯಿಂದ ಒಂದು ತುಳಸೀ ದಲವನ್ನು ಅದರ ಮೇಲೆ ಇಟ್ಟು ಇದನ್ನು ಭಗವಂತನಿಗೆ ಕೊಡ್ರಿ ಅಂತ ಹೇಳಿದರೆ ಅರ್ಪಣೆ ಮಾಡಿಕೊಂಡ್ರೆ ಭಗವಂತ ಒಲಿತಾನೆ ಅಂತ ಈ ಕಥೆಯಿಂದ ಗೊತ್ತಾಗ್ತದೆ. ಹಾಗಾದರೆ ವಿಷ್ಣುದಾಸ ಮತ್ತು ಚೋಳರಾಜರ ಕಥೆಯನ್ನು ಹೇಳ್ತಾ ಭವ್ಯವಾಗಿ ತುಳಸಿ ಮಹತ್ವವನ್ನು ಹೇಳಲಿಕ್ಕೆ ಅಂತ ಹೊರಟು ಈ ಎಲ್ಲ ಮಹತ್ವವನ್ನು ಹೇಳ್ತಾರೆ. ಮುಂದೆ ಆ ನಾರದರೆ ಮತ್ತೆ ಕೇಳ್ತಾರಂತೆ, ಕಾರ್ತಿಕ ಖಲು ವೈ ಮಾಸಃ ಸರ್ವಮಾಸೇಷು ಚೋತ್ತಮಃ ಅಸ್ಮಿನ್ ಮಾಸೇ ತ್ರಯಸ್ತ್ರಿಂಶತ್ ದೇವಾಃ ಸನ್ನಿಹಿತಾ ಮುನೇ. ಈ ಮಾಸದಲ್ಲಿ ದಾನವನ್ನು ಮಾಡೋದು ಬಹಳ ಶ್ರೇಷ್ಠವಾದದ್ದು ಅಂತ ವರ್ಣನೆ ಮಾಡ್ತಾರೆ. ಮೊದಲು ತುಳಸಿ ವೈಭವ ಇಷ್ಟಿದೆ ಅಂತ ಹೇಳ್ತಾರೆ. ತುಳಸಿ ವೈಭವವನ್ನು ಹೇಳ್ತಾ ಈ ಮಾಸದಲ್ಲಿ ದಾನ ಮಾಡೋದು ಬಹಳ ಶ್ರೇಷ್ಠ ಕಾರ್ಯ ಅಂತ ಹೇಳಲಿಕ್ಕೆ ಅಂತ ಹೊರಡ್ತಾರೆ.